ಹೌದು. ಅಲ್ಲ ಅದು ಈಗ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಮೀಟ್ ಆಗೋದು ಮೇಡಮ್ನ ತುಂಬಾ ಆಗುತ್ತೆ. ಇಲ್ಲ ಅಣ್ಣ, ಈಗ ನಮ್ಮ ಏನವ್ರ ವಕೀಲರು ಇದ್ದಾರೆ ಹಾಕಿದ್ರು, ಅವರು ನಮ್ಗೆ ತುಂಬಾ ಪರಿಚಯ ಆತ್ಮೀಯರಿದ್ದವರು, ಅವರೆಲ್ಲರೂ ನಮ್ಮ ಕೊಲೀಗ್ಸೇನೆ. ಅದೇನ್ ಭೇಟಿ ಮಾಡೋಂಥ ದೊಡ್ಡ ವಿಷಯ ಅಲ್ಲ. ನಾವು ಕೇಳಿದ್ರೆ ಅಲ್ಲಲ್ಲ ಅವರಲ್ಲ, ನಾವು ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ಅದೊಂದು ರೀತಿ. ಖಂಡಿತ ಪ್ರಯತ್ನ ಮಾಡ್ತೀವಿ ಮೇಡಮ್, ಸಜೆಷನ್ ತಗೊಂತೀವಿ, ನಿಜವಾಗ್ಲೂ ಪ್ರಯತ್ನ ಮಾಡ್ತೀವಿ ಮೇಡಮ್. ಖಂಡಿತ ತೋರ್ಸೋಣ ಸರ್, ನಿರ್ಮಾಪಕರು ಸರ್ ತೋರ್ಸೋಣ. ಸರ್ ಕೇಸ್ ಅಂದ್ರೆ ಕೇಸ್ ಅಲ್ಲಲ್ಲ ಸರ್, ಈಗ ಏನ್ ಬೇಕಾದ್ರೂ ಹುಡುಕೊಂಡು ಸಿನಿಮಾದಲ್ಲೂ ಒಂದೊಂದು ಪಾಯಿಂಟ್ ಒಂದೊಂದು ಕೇಸ್ ಹಾಕ್ಬೋದು, ಎಲ್ಲ ಸಿನಿಮಾದಲ್ಲೂ ಹಾಕ್ಬೋದು. ಆದ್ರೆ ಅವ್ರು ಹಾಕ ತಕ್ಷಣ ರಿಲೀಫ್ ಸಿಗುತ್ತೆ ಅನ್ನೋದಲ್ಲ, ನಾವು ಮಾಡಿರೋದೆಲ್ಲ ಸರಿ ಅಂತ ಅಲ್ಲ ಸರ್. ನಾವು ಇಲ್ಲಿ ಯಾವುದೇ ಕಾಂಟ್ರವರ್ಷಿಯಲ್ಲಿ ಮಾಡೋದಕ್ಕೆ ಬಂದಿಲ್ಲ ಸರ್. ನಮಗೆ ಇಲ್ಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಅಂಡ್ ಪ್ಯೂರ್ ಬಿಸ್ನೆಸ್, ಅದನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಸರ್. ಇಲ್ಲ ಅವ್ರ ವಕೀಲರು ಆರ್ಗ್ಯುಮೆಂಟ್ ಸರ್, ಅವ್ರ ವಕೀಲರ ಆರ್ಗ್ಯುಮೆಂಟ್ ಆಗಿತ್ತು ಏನು ಗೊತ್ತಾ ಸರ್? ಅವ್ರ ವಕೀಲರ ಆರ್ಗ್ಯುಮೆಂಟ್ ಅವ್ರು ಸೀನಿಯರ್ ಕೌನ್ಸಿಲನ್ನೇ ಎಂಗೇಜ್ ಮಾಡಿದ್ರು. ಅವ್ರ ಆರ್ಗ್ಯುಮೆಂಟ್ಸ್ ಏನಿತ್ತು ಅಂದ್ರೆ, ಇವರು ಫಾರ್ ಇರಲಿ ಅಗೇನೆಸ್ಟ್ ಇರಲಿ ಏನೇ ಇರಲಿ, ನಾವು ಸಿನಿಮಾ ಬೇಡ ಅದು ಇದೆ ಅಂತ, ನಾವು ಇಲ್ಲ ಅಂತ. ಸೊ ಈಗ ನಮಗೆ ಇಲ್ಲಿ ಏನು ಕೇಸ್ ಹಾಕಿದ್ದಾರೆ, ಇಲ್ಲಿ ನಮಗೆ ವಿಕ್ಟ್ರಿ ಸಿಕ್ಕಿದೆ, ಜಯ ಸಿಕ್ಕಿದೆ. ಸೊ ಇನ್ ಕೇಸ್ ನಾವು ಅಪ್ರೋಚ್ ಮಾಡ್ತೀವಿ ನೀವು ಹೇಳ್ದಾಗೆ, ಸೊ ಅವರು ಆಗೋದಿಲ್ಲ ಅಂತ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ? ಕೋರ್ಟಲ್ಲಿ ಏನು ಸಿಗುತ್ತೆ ನೋಡೋಣ. ಇವ್ರು ಹೇಳಿದ ಕರೆಕ್ಟ್ ಅಲ್ಲ ಸರ್. ಇವಾಗ ಓಕೆ, ಇವಾಗ ಸಿನಿಮಾ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ, ಮಾಡ್ಬೇಡಿ, ಏನು ಹೇಳೋದು ಅವಾಗ ಸರ್? ಅಲ್ಲ ಸರ್, ಇವಾಗ ಸಿನಿಮಾ ನಮ್ದು ಸರ್, ನಾವೇನ್ ಮಾಡಿದೀವಿ ಸಿನಿಮಾದಲ್ಲಿ ಅಂತ ನಮಗೆ ಗೊತ್ತು ಸರ್. ಅವ್ರಿಗೂ ಗೊತ್ತಾಗೋದಕ್ಕೆ ಟೈಮ್ ಬೇಕು ಸರ್, ಅದು ಟೈಮ್ ಬೇಕು. ಸೆನ್ಸರ್ ಮಂಡಳಿ ಸಿನಿಮಾ ನೋಡಿದೆ, ಅವರು ನೋಡ್ಬಿಟ್ಟು ಯಾವುದೇ ರೀತಿಯಾದಂತ ಇಲ್ಲಿ ಕೋರ್ಟ್ ಅಲ್ಲಿ ನಡೀತಾ ಇರೋ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಪ್ರಿಜುಡಿಷ್ ಅಂತ ಅವ್ರಿಗೂ ಗೊತ್ತಿದೆ. ಮಾಡಿದ್ರೆ ಪ್ರಿಜುಡಿಷ್ ಸಿನಿಮಾ ಮಾಡಿದ್ರೆ ಸ್ಟಾಪ್ ಮಾಡಿಸ್ ಅವ್ರನ್ನ ಸೆನ್ಸರ್ ಮಂಡಳಿ, ಅದು ಒಂದು ಮೀನ್ಸ್ ಆಫ್ ಗೌರ್ಮೆಂಟ್ ಬಾಡಿನೇ ಅದನ್ನು. ಸೊ ಸ್ಟಾಪ್ ಮಾಡಿಸ್ಬಿಡೋರು ಅವರು. ಅದೇನಾದ್ರೂ ಆ ಥರ ಏನಾದ್ರು ಅನ್ಸಿದ್ರೆ ಅವ್ರಿಗೆ ಸ್ಟಾಪ್ ಮಾಡಿಸ್ಬಿಡೋರು. ಅವ್ರು ಇಲ್ಲ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು URA ಸರ್ಟಿಫಿಕೇಟ್ ಕೊಟ್ಟಿರೋದು. ಅದನ್ನು ನಾವು ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಮಗೆ ಜಡ್ಜ್ಮೆಂಟ್ ಅಲ್ಲಿ ಇದು ಮಾಡಿದಾರಲ್ಲ. ಆಲ್ರೆಡಿ ಮೂವಿ ಸೆನ್ಸರ್ ಆಗಿದೆ, ಸೆನ್ಸರ್ ಆಗಿರೋ ಮೂವಿನ ಕೋರ್ಟ್ ಅಲ್ಲಿ ಸ್ಟೇ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅವರು. ಮೇಡಮ್ ಹೌದು, ನೀವು ಹೇಳಿದ್ ಕರೆಕ್ಟು. ಒಂದ್ ನಿಮಿಷ, ಇದು ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಬಾಸ್ ಅನ್ನೋ ಒಂದು ಟೈಟಲ್ ಇದೆ ಗೊತ್ತಾ? ಬಾಸ್ ಅಂತ ಟೈಟಲ್ ಇರೋದಕ್ಕೂ ಅವ್ರು ಕ್ವಶನ್ ಮಾಡ್ತಾರೆ ಅಲ್ವಾ? ಅವರು ಈಗ ನಾನು ಅದನ್ನ ಹೇಳಕ್ ಮಾಡ್ತಿದ್ದೆ, ಏನು ಬಾಸ್ ಅಂತ ಅವರು ಹಾಕಿದಂತ ಕ್ಲೈಂಟ್ ಅನ್ನೋ ಏನು ಕನ್ನಡದಲ್ಲಿ ನಾವು ಪತ್ರ ಅಂತ ಹೇಳ್ತೀವಿ, ಅದರಲ್ಲಿ ಬಾಸ್ ಅನ್ನೋದು ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಕರೀತಾರೆ ಅಂತ. ನಮ್ಮ ಕಂಟೆನ್ಷನ್ ಏನಿತ್ತು ಅಂದರೆ, ಬಾಸ್ ಅನ್ನೋದು ಯೂನಿವರ್ಸಲ್ ಸಬ್ಜೆಕ್ಟು. ಇದು ಅನೇಕ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ಜಾಕೇಶ್ ಶರೀಫ್ ಮಾಡಿದ್ದಾರೆ, ಇವರು ನಮ್ಮ ಅಕ್ಷಯ್ ಕುಮಾರ್ ಸರ್ ಮಾಡಿದ್ದಾರೆ, ಇನ್ನು ಅನೇಕ ವೆಬ್ ಸೀರೀಸ್ಗಳು ಬಂದಿದೆ. ಇದು ಕಾಮನ್ ವರ್ಡ್, ಇದು ಯೂನಿವರ್ಸಲ್ ಅಂತ ನಮ್ಮದು, ಅದು ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಸ್,
ನೀವೇ ಮಾತಾಡ್ಬಿಡಿ ಸರ್, ಅದನ್ನ ನೀವೇ ಮುಂದೆ ನಿಂತ್ಕೊಂಡು ಮಾತಾಡ್ಬಿಡಿ ಸರ್, ನಿಮ್ ಮುಂದೆ ಅಳತ್ತರದಲ್ಲೇ ಮಾತಾಡ್ಬಿಡೋಣ ಅಂತ. ಅಯ್ಯೋ ಸರ್, ಅವ್ರು ಬಂದು ತೋರಿಸ್ತೀವಿ ಸರ್, ಖಂಡಿತವಾಗಿ ತೋರಿಸ್ತೀವಿ. ಹೇಳೋಣ ಹೇಳೋಣ. ಅಲ್ಲ, ನೀವು ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಿ ಅಷ್ಟೇ, ನೀವ್ ಹೇಳಿ. ಈಗ ಅಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಅವರು ಕೆಲವು ನಾನೊಂದು 4-5 ಬೈಟ್ಸ್ಗಳು ಕೊಟ್ಟಿದ್ದೆ. ಒಂದು ಸಿನಿಮಾದಲ್ಲಿ ಯಾರೋ ನಮ್ಮ ಒಂದು ಮೀಡಿಯಾದವ್ರು ಕೇಳ್ತಾರೆ, ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆ ಅಂತ. ನಾನಿದ್ದನು ಆ ಅಂತೀನಿ, ಅದನ್ನೇ ಇಟ್ಕೊಂಡಿದ್ದು ಆ ಅಂತ ಇದ್ದಾರೆ, ಈಸ್ ಅಡ್ಮಿಟ್ ಅವರ್ ಅಂತ. ನಾನು ಅದಿಲ್ಲ, ನೆಕ್ಸ್ಟ್ ಇನ್ನೊಂದು ಲೈವ್ ಸಾರ್ದ ಯಾವುದೋ ಇತ್ತು, ಫುಲ್ ಎಂಟೈರ್ ಲೈವ್ ಇತ್ತು, ಅದಾಗ್ಬಿಟ್ಟು ತೋರಿಸ್ತಾ ಇದ್ದು ನೋಡಿ ಅಂತ. ಹೇಳಿ ಮೇಡಮ್ ಅಂತೀನಿ, ಎಸ್ ಈಸ್ ಅಡ್ಮಿಟೆಡ್, ಡೈರೆಕ್ಟ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಅವ್ರದ್ದು ನಾನೊಂದು ಆ ಸರ್ದು ಮತ್ತೆ ಆ ಸರ್ದು ಇಬ್ಬರದ್ದು ಇತ್ತು, ಎಂಟೈರ್ ಲೈವ್ ಎಲ್ಲ ನೋಡಿ 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 ಆಮೇಲೆ ತಗೊಂಡೋಗಿ ಅದು ಸಬ್ಮಿಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು. ನಮ್ಗೆ ತುಂಬಾ ಅನುಕೂಲ ಆಯ್ತು ಅಷ್ಟೇನೆ. ಖಂಡಿತ ಸರ್, ನಿಮ್ಗೆ ಬಿಟ್ಟು ನಾವು ಹೇಳಕ್ಕಾಗುತ್ತೆ ಸರ್. ಹೇಳಿ ಸರ್. ರೆಡಿ ಸರ್, ಆಯ್ತು ಸರ್, ರೆಡಿ. ಅಥವಾ ನೀವು ಖಂಡಿತ ರಿಲೀಸ್ ಬಿಫೋರ್ ನಿಮ್ಗೆ ತೋರಿಸ್ತೀವಿ ಬನ್ನಿ ಸರ್. ಸರ್ ನಾವು ರೆಡಿ ಸರ್, ನಾವು ರೆಡಿ ಸರ್, ಅದಕ್ಕೆ ಖಂಡಿತ ಖಂಡಿತ ತೋರಿಸ್ತೀವಿ ಸರ್. ಖಂಡಿತ ಸರ್, ರಿಲೀಸ್ ಬಿಫೋರ್ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ನೆಕ್ಸ್ಟ್ ವೀಕ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಅವೆಲ್ಲ ನೋಡ್ಕೊಂಡು ಈಗ ನಾವು ಇನ್ನ ಕನ್ಫ್ಯೂಷನ್ ಅಲ್ಲಿ ಇದೀವಿ. ನಾವೇ ರಿಲೀಸ್ ಮಾಡೋದಾ ಅಥವಾ ಡಿಸ್ಟ್ರಿಬ್ಯೂಟರ್ ಕೊಡೋದಾ? ಸುಮ್ಮನೆ ಈಗ ಅವ್ರಿಗೆಲ್ಲ ಥ್ರೆಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಮ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ನು ಅವ್ರಿಗೆ ಮಾಡ್ತಾರೆ, ಯಾಕೆ ಅವ್ರ ಸಮಸ್ಯೆ ಅಂತ. ಸರ್, ಒಂದು 3-4 ಜನ ಭೇಟಿ ಆಗಿದ್ರು, ಅವರನ್ನೇ ವಾಲಂಟಿಯರ್ ಫೋನ್ ಮಾಡಿದ್ರು. ಒಬ್ರು ಧೈರ್ಯ ತೋರಿಸಿದ್ರು, ಕೆಲವರು ಇನ್ನ ನಮಗೆ ಒಂದು ದೊಡ್ಡ ಚಾನಲ್ ಜೊತೆನೆ ಎಲ್ಲ ಆಗಿ ಎಲ್ಲ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅದಕ್ಕೂ ನನ್ನ ಫೋನ್ ಮಾಡಿ ಹೇಳಿದ್ದಾರೆ, ನಿರ್ಮಾಪಕರೇ ಹೇಳ್ತಾರೆ. ಹೇಳಿ ಸರ್. ಅದು ಹಿಂದಿಗೆ ವ್ಯಾಪಾರ ಆಗೋಗುತ್ತೆ ನಮ್ದು ಸಿನಿಮಾ. ವ್ಯಾಪಾರ ಆದ್ರೆ ಕರೆಕ್ಟಾಗಿ ಸ್ಟೇ ಬಂದಿತ್ತು, ಸ್ಟೇ ವೆಕೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಸ್ಟೇ ವೆಕೇಟ್ ಆಗುತ್ತೆ, ಮಾಡೋಣ ಧನುಷಿ ಮಾಡೋಣ ಅಂತ ಹೇಳಿದ್ರು ಅವರು. ಇಲ್ಲಿಂದ ಯಾರೋ ಫೋನ್ ಮಾಡ್ಬಿಟ್ಟು ಸಿನಿಮಾ ತಗೊಂಬಿಡಿ ಅದನ್ನ ಅಂತ ಹೇಳಿದ್ದಾರೆ. ಸಿನಿಮಾ ತಗೊಂಬೇಡಿ, ಅದು ರಿಲೀಸ್ ಆಗಲ್ಲ, ಸಿನಿಮಾ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾರು ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ರು ಅಂತ ನನ್ಗೆ ಅವ್ರು ಯಾರು ಹೇಳಿರ್ತಾರೆ ಅಂತ ನನ್ಗೆ ಹೆಂಗ್ ಗೊತ್ತು ಮೇಡಮ್? ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಿಂದಿ ನಾನ್ ಮಾರ್ಕೆಟಿಂಗ್ ಅವ್ರ ಹತ್ರ ಮಾತಾಡಿದ್ನಲ್ಲ, ಆ ಕಂಪನಿಗೆ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಏನ್ ಮೇಡಮ್? ಏನಿಲ್ಲ ಮೇಡಮ್, ಇನ್ ಮಾಡಲ್ಲ ಮೇಡಮ್. ಟ್ರೈಲರ್ ಒಂದು ಮಾಡ್ಬೇಕು ಅಂತ ಇದೀವಿ, ಟ್ರೈಲರ್ ಒಂದು ಇವೆಂಟ್ ಮಾಡಿ ಮಾಡ್ತೀವಿ ಮೇಡಮ್. ಇನ್ನೊಂದು ಆನ್ಸರ್ ಕೊಟ್ಬಿಟ್ಟೆ ನಾನು, ಇನ್ನೊಂದು ಪ್ರೆಸ್ ಮೀಟ್ ಸಾಕು, ಕೈ ಮುಗಿತಾ ಇದಾರೆ ಅವರು ಮೇಡಮ್. ಅಲ್ಲ, ಆಕ್ಚುಲಿ ಇವತ್ತು ನಾವು ಏನ್ಕೆ ಕರೆಯೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಾರ್ಗು ಇನ್ನ ಸ್ಟೇ ಆಗಿದೆ ಅಂತ ನಮ್ ಬಿಸ್ನೆಸ್ ಪರ್ಪಸ್ ಆಗ್ಲಿ ಅಂತ ಮೇಡಮ್. ಎಲ್ಲ ಕೊಡ್ತೀನಿ ಮೇಡಮ್, ತಮ್ಗೆ ಎಲ್ಲ ಫುಲ್ ಎಂಟೈರ್ ಅವ್ರು ಹಾಕಿರೋ ಡ್ರಾಫ್ಟ್ ಕೊಡ್ತೀನಿ. ಇಲ್ಲ ಸರ್, ಸೆನ್ಸರ್ ಆಗೋದ್ಮೇಲೆ ಏನೊಂದು ಫ್ರೇಮ್ ಅಲ್ಲಾಡ್ಸಕ್ ಆಗೋದಿಲ್ಲಲ್ಲ ಸರ್. ಸೆನ್ಸರ್ ಆಗೋಗಿದೆ ನಮ್ ಸಿನಿಮಾ, ಎಲ್ಲ ಆಗೋಗಿದೆ. ಏನ್ ಸರ್ ಮೇಡಮ್ ಕೊಡೋಣ?
ಥ್ಯಾಂಕ್ ಯು ಸರ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.